ಬಿಗ್ ಬಾಸ್ ಟಾಪ್ 5 ಬರೋ ಕಂಟೆಸ್ಟೆಂಟನ್ನು ಲಿಸ್ಟ್ ಮಾಡಿ ಹೇಳ್ಬೋದಾ? ಟಾಪ್ 5 ಐ ಥಿಂಕ್ ನನಗೆ ಯಾರು ಬರಬೇಕು ಅಂತ ಹೇಳ್ಬೇಕಾ ಇಲ್ಲ ಯಾರು ನಿಮ್ಮ ಬರ್ಬೋದು? ಪ್ರಕಾರ ನಿಮ್ಗೆ ಯಾರು ಬರಬೇಕು ಅಂತಾನೆ ಹೇಳಿ. ನನಗೆ ಯಾರು ಬರಬೇಕು ಅಂದರೆ ಐ ಥಿಂಕ್ ಟಾಪ್ 5 ಫಸ್ಟ್ ವುಡ್ ಬಿ ಧನುಷ್ ಅನಿಸುತ್ತೆ. ಯಾಕಂದರೆ ಮೈ ಕ್ಯಾರೆಕ್ಟರ್ ಅವ್ನ ಕ್ಯಾರೆಕ್ಟರ್ ತುಂಬ ಸಿಮಿಲರ್ ಆಗಿದೆ. ನಾನು ಇದ್ದಿದ್ರೆ ನಾನು ಗೆಲ್ತಿದ್ದು ನಾನು ಗೆಲ್ಲಬೇಕು ಅಂದ್ಕೊಂಡಿದ್ರೆ ನನ್ನ ವ್ಯಕ್ತಿತ್ವದಿಂದ ಗೆಲ್ಲಬೇಕು ಅಂತಿದ್ದೆ. ನನ್ನ ಕ್ಯಾರೆಕ್ಟರ್ ಥರ ಸಿಮಿಲರ್ ಆಗಿರೋದು ಅವ್ನ ವ್ಯಕ್ತಿತ್ವ. ಸೊ ಐ ಥಿಂಕ್ ಆ ವ್ಯಕ್ತಿತ್ವ ಗೆಲ್ಲಬೇಕು ನನ್ನ ಪ್ರಕಾರ. ಸೊ ಮೇ ಬಿ ಧನುಷ್ ಫಸ್ಟ್, ಅದಾದಮೇಲೆ ಗಿಲ್ಲಿ ಸೆಕೆಂಡ್. ಯಾಕೆಂದರೆ ತುಂಬ ಜಾವಿಯಲ್ ಆಗಿ ಇಡೀ ಮನೇನ ಖುಷಿಯಾಗಿ ಇಟ್ಕೊಂಡಿದ್ದು ಗಿಲ್ಲಿ. ಆಫ್ಟರ್ ದ್ಯಾಟ್ ಐ ಥಿಂಕ್ ಇಟ್ ಶುಡ್ ಬಿ ರಕ್ಷಿತಾ ಆಲ್ಸೋ. ಯಾಕೆಂದರೆ ಶಿ ಈಸ್ ವೆರಿ ಇಮೋಷ್ನಲ್. ತುಂಬ ಕ್ಯಾಲ್ಕುಲೇಟಿವ್ ಆಗಿ ಅವಳು ಮಾಡಿರೋದು ನಾನು ನೋಡಿಲ್ಲ. ಯಾಕೆಂದ್ರೆ ಮನಸ್ಸಲ್ಲಿ ಏನು ಬಂತು ಆ ಥರ ಮಾತಾಡ್ಬೋದು. ಆ ಥರ ವ್ಯಕ್ತಿಗಳು ತುಂಬ ಇಷ್ಟ ಆಗ್ತಾರೆ ಜನಕ್ಕೆ. ಮೇ ಬಿ ರಕ್ಷಿತಾ, ಅದಾದಮೇಲೆ ಮೇ ಬಿ ಕಾವ್ಯ. ಬಿಕಾಸ್ ಶಿ ಈಸ್ ವೆರಿ ಟಾಸ್ಕಲ್ಲಿ ಬಂದಾಗ ಶಿ ಈಸ್ ವೆರಿ 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 ಸ್ಮಾರ್ಟ್. ತುಂಬ ಬುದ್ಧಿವಂತಿಕೆಯಿಂದ ಟಾಸ್ಕ್ಗಳೆಲ್ಲ ಮಾತಾಡೋಳು ಅವರು. ಅದಾದಮೇಲೆ ಅಶ್ವಿನಿ ಮ್ಯಾಮ್ ಆಲ್ಸೋ ಅನಿಸುತ್ತೆ. ಯಾಕಂದರೆ ಅವ್ರ ಜರ್ನಿ ಚೆನ್ನಾಗಿದೆ. ಯಾಕಂದರೆ ಅಲ್ಲಿ ಮಾಡಿದವ್ರು ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ. ಯಾಕೆ ನಮ್ಗೆ ಗೊತ್ತಾಗಲ್ಲ ಏನು ಮಾಡ್ತಾಯಿದ್ದೀವಿ ಅಂತ. ತಪ್ಪನ್ನ ತಿದ್ಕೊಂಡು ಹೋಗೋದೇ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಲ್ವಾ. ನೀನು ತಪ್ಪು ಮಾಡಿದ್ದೀನಿ ಅಂತಂದಾಗ ಅವ್ರು ಅದನ್ನು ಒಪ್ಕೊಂಡು ತಿದ್ಕೊಂಡು ಹೋಗ್ತಿದ್ದಾರೆ ಅಂದರೆ ಮೇ ಬಿ ಶಿ ಡಿಸರ್ವ್ಸ್ ಟು ಬಿ ಇನ್ ದ ಟಾಪ್ 5. ಓಕೆ, ಇದು ನಿಮ್ಮ ಪ್ರಕಾರ ಆಯಿತು. ಅಂದರೆ ನೀವು ಹೇಳೋದು ಅಂದರೆ ನಿಮಗೆ ಬೇಕಾದ ಥರ. ಆದರೆ ನೀವು ಹೇಳಿದ್ರಿ ವಿನ್ ಆಗೋದು ಇರ್ಬೋದು, ಮೋಸ್ಟ್ಲಿ ಗಿಲ್ಲಿ ಇರ್ಬೋದು ಅಂತೇಳಿ ಹೇಳಿದ್ರಿ. ಯಾಕಂದರೆ ನನ್ನ ಕ್ಯಾರೆಕ್ಟರ್ ಡೆಡ್ ಅಪೋಸಿಟ್ ಅವರು ಅಂಥೇಳಿ. ಅದ್ರ ಪ್ರಕಾರನೇ ಹೋಗೋದಾದರೆ ಒಂದು ಟಾಪ್ 5 ಕಂಟೆಸ್ಟೆಂಟ್ ಹೇಳಿ, ಅಂದರೆ ಹಿಂಗೆ ಆಗ್ಬೋದು ಅನ್ನೋದು. ನೋಡೋಕೆ ಹೋದರೆ ನಾನು ಹೇಳಿದ್ದು ಒಂದೇ ರೀಸನ್ ಅಂದರೆ ನಾನು ಸೈಲೆಂಟಾಗಿದ್ದೆ, ಅದು ವರ್ಕೌಟ್ ಆಗಿಲ್ಲ ಅಂತ ಎಲ್ಲರೂ ಹೇಳಿದ್ರು. ಸೊ ಜಾಸ್ತಿ ಮಾತಾಡ್ತಿದ್ದು ಅವನು, ಮೇ ಬಿ ಅದು ವರ್ಕ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಟಾಪ್ 5 ಅದೇ ನಾನು ಇವ್ರುಗಳನ್ನೇ ಟಾಪ್ 5 ಅನಿಸುತ್ತೆ. ಬೇರೆ ಯಾವ ರೀಸನೂ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬೊಬ್ಬರು ಇಂಡಿವಿಜುವಲಿ ಬೇರೆ ಕ್ಯಾರೆಕ್ಟರ್ಸ್. ಇವಾಗ ಗಿಲ್ಲಿ ಈಸ್ ವೆರಿ ಲೌಡ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಸೈಲೆಂಟಾಗಿದ್ದೆ, ಅವ್ನು ತುಂಬ ಎನರ್ಜೆಟಿಕ್ ಆಗಿ ತುಂಬ ಜನ ಜೊತೆ ಮಾತಾಡ್ಕೊಂಡಿದ್ದೆ. ಅದು ಬರೀ ಗಿಲ್ಲಿ. ಎಲ್ಲರೂ ಗಿಲ್ಲಿ ಥರನೇ ಇರಲ್ಲಲ್ವ, ಎಲ್ಲರೂ ನನ್ನ ಥರನೇ ಇರಲ್ಲ. ಸೊ ಯಾವ ಪರ್ಸ್ನಾಲಿಟಿ ಯಾರಿಗೆ ಇಷ್ಟ ಆಗುತ್ತೆ ವಿ ಡೋಂಟ್ ನೋ. ಸೊ ಐ ಕಾಂಟ್ ಜಡ್ಜ್ ಯಾವ್ದು ಕನ್ಫರ್ಮ್ ಆಗುತ್ತೆ ಅಂತ. ನನಗೆ ಯಾರು ಇರಬೇಕು ಅಂತಂದಾಗ ಹೇಳಿದೆ 5 ಜನ. ಸೊ ಅದು ಬಿಟ್ಟರೆ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಜಡ್ಜ್ ಕರೆಕ್ಟ್ಲಿ.